ಟಾಮ್ ಕ್ರೂಸ್, ಮೈಕ್ ಟೈಸನ್, ಮಾರ್ಕ್ ಜುಕರ್ಬರ್ಗ್, ಓಪ್ರಾ ವಿನ್ಫ್ರೇ, ಬೆನ್ ಕಿಂಗ್ಸ್ಲಿ, ಡೊನಾಲ್ಡ್ ಟ್ರಂಪ್, ಬಿಲ್ ಕ್ಲಿಂಟನ್, ಜಸ್ಟಿನ್ ಟ್ರೂಡೋ, ಲಿಯೋನಾರ್ಡೋ ಡಿಕಾಪ್ರಿಯೋ, ರಾಜಕೀಯ ನಾಯಕರಿಂದ ಹಿಡಿದು ವಿಶ್ವ ಪ್ರಸಿದ್ಧ ನಟರವರೆಗೆ ಇವರಲ್ಲಿ ಒಂದೇ ಒಂದು ಸಾಮಾನ್ಯ ಸಂಗತಿ ಇದೆ. ಭಾರತಕ್ಕೆ ಭೇಟಿ ನೀಡಿದಾಗ ಇವರೆಲ್ಲರೂ ತಾಜ್ ಮಹಲ್ಗೆ ಭೇಟಿ ನೀಡಿದ್ದಾರೆ. ಇವು ಕೆಲವೇ ಪ್ರಮುಖ ಹೆಸರುಗಳು. ಆದ್ರೆ ಈ ಪಟ್ಟಿ ಇನ್ನೂ ಬಹಳ ದೊಡ್ಡದು. ಯಾಕಂದ್ರೆ ಸಾಮಾನ್ಯರಾಗ್ಲಿ ಅಥವಾ ಗಣ್ಯರಾಗ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನರು ತಾಜ್ ಮಹಲ್ನ ಅದ್ಭುತ ಸೌಂದರ್ಯವನ್ನ ತಮ್ಮ ಕ್ಯಾಮರಾಗಳಲ್ಲಿ ಮಾತ್ರವಲ್ಲ, ತಮ್ಮ ಹೃದಯಗಳಲ್ಲಿಯೂ ಕೂಡ ಶಾಶ್ವತವಾಗಿ ಸೆರೆ ಹಿಡಿಯೋಕೆ ಇಲ್ಲಿಗೆ ಬರ್ತಾರೆ. ಹಾಗಾದ್ರೆ ತಾಜ್ ಮಹಲ್ ಹೇಗೆ ಇಡೀ ಜಗತ್ತಿನ ಪಾಲಿಗೆ ಪ್ರೀತಿಯ ಪ್ರತೀಕವಾಯಿತು? ಬಿಳಿಯ ಅಮೃತಶಿಲೆಯಿಂದ ನಿರ್ಮಿಸಲಾದ ಈ ಸಮಾಧಿಗೆ ವಿಶ್ವದ 7 ಅದ್ಭುತಗಳಲ್ಲಿ ಅತ್ಯುನ್ನತ ಸ್ಥಾನ ಹೇಗೆ ದೊರೆಯಿತು? ಇಂದು ಈ ವಿಡಿಯೋದಲ್ಲಿ ನಾವು ಅದನ್ನೆಲ್ಲ ತಿಳ್ಕೊಳ್ಳೋಣ. ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ವಿಶ್ವ ಪ್ರಸಿದ್ಧ ತಾಜ್ ಮಹಲ್ ಅನ್ನು ತೋರಿಸ್ತಾ ಇದ್ದೇನೆ. ನಾವು ಕಳೆಯುವ ಪ್ರತಿಯೊಂದು ದಿನವೂ ಇತಿಹಾಸದ ಒಂದು ಭಾಗವಾಗುತ್ತೆ. ನಾವು ಕಳೆದ ನಿನ್ನೆಯ ದಿನ ಇಂದಿಗೆ ಇತಿಹಾಸವಾಗಿರುತ್ತೆ. ಅದರಲ್ಲೂ ಜಗತ್ತಿನ ಗಮನ ಸೆಳೆಯುವ ಘಟನೆಗಳನ್ನ ಇತಿಹಾಸ ವಿಶೇಷವಾಗಿ ನೆನಪಿಸ್ಕೊಳ್ಳುತ್ತೆ. ತಾಜ್ ಮಹಲ್ ಕೇವಲ ಭಾರತದ ಹೆಮ್ಮೆ ಮಾತ್ರವಲ್ಲ, ವಿಶ್ವ ಪ್ರವಾಸೋದ್ಯಮದ ಅತ್ಯಂತ ಮಹತ್ವದ ಸ್ಮಾರಕಗಳಲ್ಲಿ ಒಂದಾಗಿದೆ. ಹಾಗಾಗಿ ಯುನೆಸ್ಕೋ 1983ರಲ್ಲಿ ಇದನ್ನ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿತು. ನಾವೀಗ ಇತಿಹಾಸದ ಪುಟಗಳನ್ನ ತಿರುಗಿಸಿ ಸುಮಾರು 390 ವರ್ಷಗಳ ಹಿಂದಿನ ಕಾಲಕ್ಕೆ ಪ್ರಯಾಣಿಸೋಣ. ಕ್ರಿಸ್ತಶಕ 1631, ಬುರ್ಹಾನ್ಪುರ್. ಮೊಘಲ್ ಚಕ್ರವರ್ತಿ ಶಹಜಾನ್ ಅವರ ಅತ್ಯಂತ ಪ್ರಿಯ ಪತ್ನಿ ಮಮ್ತಾಜ್ ಮಹಲ್ ತಮ್ಮ 14ನೇ ಮಗುವಿಗೆ ಜನ್ಮ ನೀಡ್ತಾ ಇದ್ರು. ಆಗ ಒಂದು ಮುದ್ದಾದ ಹೆಣ್ಮಗು ಜನಿಸುತ್ತೆ. ಆದ್ರೆ ಮಮ್ತಾಜ್ ಅವರ ಸ್ಥಿತಿ ಅತ್ಯಂತ ಗಂಭೀರವಾಗಿತ್ತು. ಮಮ್ತಾಜ್ ಅವರ ನೋವಿನ ಕಿರಿಚಾಟವನ್ನು ಕೇಳಿ ಶಹಜಾನ್ ಅವರ ಬಳಿಗೆ ಧಾವಿಸ್ತಾರೆ. ಆದ್ರೆ ಅವತ್ತು ಮಮ್ತಾಜ್ ಉಳಿಯೋದಿಲ್ಲ. ತಮ್ಮ ಪ್ರಿಯ ಪತ್ನಿಯ ನಿಧನದಿಂದ ದುಃಖದಲ್ಲಿ ಮುಳುಗಿದ ಶಹಜಾನ್ ಒಂದು ಮಹತ್ವದ ನಿರ್ಧಾರ ಕೈಗೊಳ್ತಾರೆ. ತಮ್ಮ ಪ್ರೀತಿಯ ನೆನಪಿಗಾಗಿ ಒಂದು ಅದ್ಭುತ ಸ್ಮಾರಕವನ್ನು ನಿರ್ಮಿಸಬೇಕು ಅಂತ ತೀರ್ಮಾನಿಸ್ತಾರೆ. ಅದು ಕೇವಲ ತಮ್ಮ ಪತ್ನಿಯ ಮೇಲಿನ ಪ್ರೀತಿಯ ಸಂಕೇತವಷ್ಟೇ ಅಲ್ಲ, ಮೊಘಲ್ ಸಾಮ್ರಾಜ್ಯದ ವೈಭವ ಮತ್ತು ಶಕ್ತಿಯನ್ನ ಜಗತ್ತಿಗೆ ಸಾರುವ ಸ್ಮಾರಕವಾಗಿರಬೇಕು ಅಂತ ಬಯಸ್ತಾರೆ. ಮುಂದೆ ಇಡೀ ಜಗತ್ತು ಅದನ್ನು ನೋಡಿ ಅಬ್ಬಬ್ಬ ಅನ್ಬೇಕು ಅಂತ ಅವರ ಆಶಯವಾಗಿರುತ್ತೆ. ಸುಮಾರು 7 ತಿಂಗಳ ನಂತರ ತಾಜ್ ಮಹಲ್ನ ವಿನ್ಯಾಸ ಸಿದ್ಧವಾಯಿತು. ಅದರ ನಿರ್ಮಾಣಕ್ಕಾಗಿ ರಾಜಮನೆತನದ ಪ್ರಮುಖ ವಾಸ್ತುಶಿಲ್ಪಿಗಳನ್ನ ನೇಮಿಸಲಾಯಿತು. ಅದನ್ನ ಉತ್ತರ ಪ್ರದೇಶದ ಆಗ್ರಾದಲ್ಲಿ ನಿರ್ಮಿಸಲು ನಿರ್ಧರಿಸಲಾಯಿತು. ಆ ಸಮಯದಲ್ಲಿ ಯಮುನಾ ನದಿಯ ದಂಡೆ ಜನವಸತಿ ಹೊಂದಿತ್ತು. ಅದರ ಸುತ್ತಮುತ್ತ ಹಳ್ಳಿಗಳು, ಸುಂದರ ಉದ್ಯಾನಗಳು ಹಾಗೂ ಹಚ್ಚ ಹಸಿರಿನ ವಾತಾವರಣವಿತ್ತು. ಈ ಎಲ್ಲಾ ಕಾರಣಗಳಿಂದ ಆಗ್ರಾ ತಾಜ್ ಮಹಲ್ ನಿರ್ಮಾಣಕ್ಕೆ ಅತ್ಯುತ್ತಮ ಸ್ಥಳವಾಗಿ ಆಯ್ಕೆಯಾಯಿತು. ತಾಜ್ ಮಹಲ್ ನಿರ್ಮಾಣ ಪೂರ್ಣಗೊಂಡ ನಂತರ ಯಮುನಾ ನದಿಯ ದಂಡೆಯಲ್ಲಿ ಅದರಂತಹ ಮತ್ತೊಂದು ಕಟ್ಟಡವೇ ಇರಲಿಲ್ಲ. ಅದರ ಭವ್ಯತೆ ಎಲ್ಲಕ್ಕಿಂತ ವಿಭಿನ್ನವಾಗಿ ಎದ್ದು ಕಾಣ್ತಿತ್ತು. ಮಮ್ತಾಜ್ ಅವರ ಸಮಾಧಿಯಲ್ಲಿ ಏನೆಲ್ಲ ಇರಬೇಕು ಎಂಬುದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದವು. ಅಲ್ಲಿ ಸುಂದರ ಉದ್ಯಾನಗಳು, ಒಂದು ಮಸೀದಿ ಹಾಗೂ ಮಾರುಕಟ್ಟೆಗಳು ಇರಬೇಕು ಅಂತ ತೀರ್ಮಾನಿಸಲಾಯಿತು. ಆ ಜಾಗ ಜನರು ಭೇಟಿ ನೀಡಲು ಇಚ್ಛಿಸುವಂತಹ ವಿಶಿಷ್ಟ ತಾಣವಾಗಿರಬೇಕು ಎಂಬ ಉದ್ದೇಶ ಕೂಡ ಇತ್ತು. ವಾಸ್ತುಶಿಲ್ಪದ ವಿಷಯದಲ್ಲಿ ಪರ್ಷಿಯನ್, ಇಸ್ಲಾಮಿಕ್, ಭಾರತೀಯ ಹಾಗೂ ಯುರೋಪಿಯನ್ ಶೈಲಿಗಳ ಸಂಯೋಜನೆಯನ್ನ ಆಯ್ಕೆ ಮಾಡಲಾಯಿತು. ಈ ಸಮಾಧಿ ಮೊಘಲ್ ವಾಸ್ತುಶಿಲ್ಪದ ಶ್ರೇಷ್ಠ ಮಾದರಿಯಾಗಿ ಶಾಶ್ವತವಾಗಿ ಉಳಿಬೇಕು ಅಂತ ಶಹಜಾನ್ ಆದೇಶಿಸಿದ್ರು. ತಾಜ್ ಮಹಲ್ ನಿರ್ಮಾಣಗೊಳ್ಳಬೇಕಿದ್ದ ಪ್ರದೇಶದ ನೀಲನಕ್ಷೆ ವಿನ್ಯಾಸವನ್ನ ಮೊದಲು ಸಿದ್ಧಪಡಿಸಲಾಯಿತು. ನಿರ್ಮಾಣದಲ್ಲಿ ಸಮತೋಲನ ಕಾಪಾಡುವ ಉದ್ದೇಶದಿಂದ ಸಂಪೂರ್ಣ ಆವರಣವನ್ನ 2 ಭಾಗಗಳಾಗಿ ವಿಭಜಿಸಲಾಯಿತು. ಇಂದು ತಾಜ್ ಮಹಲ್ ನಿಂತಿರುವ ಭಾಗವನ್ನ ಅದರ ಆಧ್ಯಾತ್ಮಿಕ ಭಾಗವೆಂದು ಪರಿಗಣಿಸಲಾಗುತ್ತೆ. ಅದರ ಸುತ್ತಲಿನ ಉದ್ಯಾನಗಳು ಮತ್ತು ಹಸಿರು ಪ್ರದೇಶವನ್ನ ಭೌತಿಕ ಲೋಕದ ಭಾಗವೆಂದು ಪರಿಗಣಿಸಲಾಗುತ್ತೆ. ತಾಜ್ ಮಹಲ್ ಕಡೆಗೆ ಸಾಗುವ ಪ್ರತಿಯೊಬ್ಬರಿಗೂ ಭೂಮಿಯಿಂದ ಸ್ವರ್ಗದತ್ತ ಸಾಗ್ತಾ ಇರುವ ಅನುಭವ ಆಗಬೇಕು ಎಂದು ಉದ್ದೇಶಿಸಲಾಗಿತ್ತು. ತಾಜ್ ಮಹಲ್ ಸುತ್ತಲಿನ ಬಹುತೇಕ ಕಟ್ಟಡಗಳು ಇಟ್ಟಿಗೆ ಮತ್ತು ಕೆಂಪು ಮರಳುಗಲ್ಲಿನಿಂದ ನಿರ್ಮಿಸಲ್ಪಟ್ಟಿದ್ದು, ಅವುಗಳ ಮೇಲ್ಮೈಯಲ್ಲಿ ಬಿಳಿ ಮಾರ್ಬಲ್ನ ಸುಂದರ ಕೆತ್ತನೆ ಮಾಡಲಾಗಿದೆ. ಈ ವಾಸ್ತುಶಿಲ್ಪದಲ್ಲಿ ಭಾರತೀಯ ಸಂಪ್ರದಾಯದ ಸ್ಪಷ್ಟ ಛಾಪು ಕಾಣಿಸುತ್ತೆ. ಬಿಳಿ ಬಣ್ಣವು ಆಧ್ಯಾತ್ಮಿಕತೆ ಮತ್ತು ಪರಿಶುದ್ಧತೆಯನ್ನ ಪ್ರತಿನಿಧಿಸಿದ್ರೆ, ಕೆಂಪು ಬಣ್ಣವು ಯೋಧತ್ವ ಮತ್ತು ರಾಜ ಮರ್ಯಾದೆಯ ಸಂಕೇತವಾಗಿದೆ. ಆದರೆ ಕೇಂದ್ರದಲ್ಲಿರುವ ಮುಖ್ಯ ಕಟ್ಟಡವಾದ ತಾಜ್ ಮಹಲ್ ಮಾತ್ರ ಸಂಪೂರ್ಣವಾಗಿ ಇಸ್ಲಾಮಿಕ್ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. 4 ಮಿನಾರ್ಗಳ ಮಧ್ಯದಲ್ಲಿ ಗಂಭೀರವಾಗಿ ನಿಂತಿರುವ ತಾಜ್ ಮಹಲ್ ಸಂಪೂರ್ಣವಾಗಿ ಬಿಳಿ ಮಾರ್ಬಲ್ನಿಂದ ನಿರ್ಮಿತವಾಗಿದೆ. ಈ ಕಲ್ಲುಗಳನ್ನ ಇಂದಿನ ರಾಜಸ್ಥಾನದ ಮಕರಾನಾ ಪ್ರದೇಶದಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿರುವ ಆಗ್ರಾಕ್ಕೆ ಸಾಗಿಸಲಾಯಿತು.
ಇಂದು ಯೂಟ್ಯೂಬ್ನಲ್ಲಿ ಕಿಶನ್ಗಢದ ವೈಟ್ ಡೆಸರ್ಟ್ ಎಂದು ನೀವು ನೋಡುವ ವಿಡಿಯೋಗಳು ವಾಸ್ತವದಲ್ಲಿ ಮಾರ್ಬಲ್ ಕತ್ತರಿಸುವಾಗ ಉಳಿದ ತ್ಯಾಜ್ಯದ ರಾಶಿಗಳು. ಅದೊಂದು ಮಾರ್ಬಲ್ ಡಂಪಿಂಗ್ ಯಾರ್ಡ್. ಇತ್ತೀಚಿನ ದಿನಗಳಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಳಿಗೆ ಇದು ಬಹಳ ಜನಪ್ರಿಯ ತಾಣವಾಗಿದೆ. ತಾಜ್ ಮಹಲ್ನ ಗೋಡೆಗಳ ಮೇಲೆ ಕಾಣುವ ಸುಂದರ ಹೂವಿನ ಕೆತ್ತನೆಗಳು ಇಟಾಲಿಯನ್ ಕಲಾಕೃತಿಯ ಅತ್ಯುತ್ತಮ ಉದಾಹರಣೆಯಾಗಿದ್ದು, ಈ ಕಲಾಶೈಲಿಯನ್ನು ಪಿಯೆಟ್ರಾ ಡ್ಯೂರಾ ಎಂದು ಕರೆಯಲಾಗುತ್ತೆ. ಈ ಹೂವಿನ ವಿನ್ಯಾಸಗಳನ್ನ ರೂಪಿಸಲು ಅಮೂಲ್ಯ ಮತ್ತು ಅರ್ಧಮೂಲ್ಯ ರತ್ನಗಳನ್ನ ಬಳಸಲಾಗಿದೆ. ಇವುಗಳನ್ನ ನೋಡಿದಾಗ ಸ್ವರ್ಗದಲ್ಲಿರುವ ರಾಜಮನೆತನದ ಉದ್ಯಾನವನದ ಒಂದು ನೋಟವನ್ನು ನೋಡ್ತಾ ಇರುವ ಅನುಭವ ಆಗುತ್ತೆ. ತಾಜ್ ಮಹಲ್ಗೆ ಇಸ್ಲಾಮಿಕ್ ವಾಸ್ತುಶಿಲ್ಪದ ಸ್ಪರ್ಶ ನೀಡುವ ಸಲುವಾಗಿ ಅದರ ಗೋಡೆಗಳ ಮೇಲೆ ಕುರಾನ್ನ ಆಯತಗಳನ್ನ ಸುಂದರ ಕ್ಯಾಲಿಗ್ರಫಿ ಶೈಲಿಯಲ್ಲಿ ಕೆತ್ತಲಾಗಿದೆ. ಇಸ್ಲಾಮಿಕ್ ನಂಬಿಕೆಯ ಪ್ರಕಾರ ಸ್ವರ್ಗಕ್ಕೆ 8 ಬಾಗಿಲುಗಳಿವೆ. ಅದೇ ಕಾರಣಕ್ಕೆ ಈ ಸಮಾಧಿಯ ಒಳಭಾಗದಲ್ಲಿರುವ ಕೊಠಡಿಗಳನ್ನ ಅಷ್ಟಭುಜಾಕಾರದ ವಿನ್ಯಾಸದಲ್ಲಿ ನಿರ್ಮಿಸಲಾಗಿದೆ. ತಾಜ್ ಮಹಲ್ನ ಮುಂಭಾಗದಲ್ಲಿರುವ ಉದ್ಯಾನವನ್ನ 4 ಸಮಾನ ಭಾಗಗಳಾಗಿ ವಿಭಜಿಸಲಾಗಿದೆ. ಅದರ ಗೋಡೆಗಳ ಒಳಗಿನ ಉದ್ಯಾನ ವಿನ್ಯಾಸಗಳು ಮಧ್ಯ ಏಷ್ಯಾದ ಪರಂಪರೆಯನ್ನ ನೆನಪಿಸ್ತವೆ. ಗೋಡೆಗಳ ಮೇಲೆ ಕೆತ್ತಲಾದ ಹೂಗಳು ನಿಜವಾದ ತಾಜಾ ಹೂಗಳಂತೇನೆ ಕಾಣಿಸ್ತವೆ. ಅಷ್ಟೇ ಅಲ್ಲದೆ ಕೆತ್ತಲಾದ ಹಣ್ಣುಗಳು ಸಹ ಮಾರುಕಟ್ಟೆಯಲ್ಲಿ ದೊರೆಯುವ ನೈಜ ಹಣ್ಣುಗಳಂತೆಯೇ ಕಾಣಿಸ್ತವೆ. ತಾಜ್ ಮಹಲ್ನ ನಿರ್ಮಾಣದಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬ ಶಿಲ್ಪಿ ಮತ್ತು ಕಲೆಗಾರರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅಪ್ರತಿಮ ಪರಿಣಿತರಾಗಿದ್ರು. ಅವರ ಕೈಚಳಕದ ಸೂಕ್ಷ್ಮತೆ ತಾಜ್ ಮಹಲ್ನ ಪ್ರತಿಯೊಂದು ಅಂಶದಲ್ಲೂ ಇಂದಿಗೂ ಸ್ಪಷ್ಟವಾಗಿ ಗೋಚರಿಸುತ್ತೆ. ತಾಜ್ ಮಹಲ್ ನಿರ್ಮಾಣ ಪೂರ್ತಿಗೊಳ್ಳೋಕೆ ಸುಮಾರು 20 ವರ್ಷಗಳ ಕಾಲ ಬೇಕಾಯಿತು. ಆದರೆ ಅದು ಸಂಪೂರ್ಣವಾಗಿ ನಿರ್ಮಾಣವಾಗುವ ಮೊದಲೇ ಪ್ರತಿ ವರ್ಷ ಮಮ್ತಾಜ್ ಮಹಲ್ ಅವರ ಪುಣ್ಯತಿಥಿಯನ್ನ ಅಲ್ಲೇ ಆಚರಿಸಲಾಗ್ತಾ ಇತ್ತು. ಯಮುನಾ ನದಿಯ ಆಚೆ ಭಾಗದಲ್ಲಿ ಶಹಜಹಾನ್ ಮತ್ತೊಂದು ಉದ್ಯಾನವನ್ನ ನಿರ್ಮಿಸಿದ್ರು. ಅಲ್ಲಿ ನಿರ್ಮಿಸಲಾದ ಒಂದು ಕೊಳದಲ್ಲಿ ತಾಜ್ ಮಹಲ್ನ ಪರಿಪೂರ್ಣ ಪ್ರತಿಬಿಂಬ ಕಾಣಿಸುತ್ತೆ. ವಾಸ್ತುಶಿಲ್ಪಿಗಳು, ಪಿಯೆಟ್ರಾ ಡ್ಯೂರಾ ಕಲೆಯಲ್ಲಿ ಪರಿಣಿತರಾದ ಕಲಾವಿದರು, ಕ್ಯಾಲಿಗ್ರಫಿ ನಿಪುಣರು, ಬಿಳಿಯ ಮಾರ್ಬಲ್ ಅನ್ನು ಕತ್ತರಿಸಿದ ಶಿಲ್ಪಿಗಳು, ಇಟ್ಟಿಗೆ ತಯಾರಿಸಿದ ಕಾರ್ಮಿಕರು, ಹೀಗೆ ಸಾವಿರಾರು ಜನರು ತಮ್ಮ ಶ್ರಮ ಮತ್ತು ಪ್ರತಿಭೆಯಿಂದ ಈ ಅದ್ಭುತ ಕಲಾಕೃತಿಯ ನಿರ್ಮಾಣಕ್ಕೆ ತಮ್ಮ ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ. 1643ರಲ್ಲಿ ತಾಜ್ ಮಹಲ್ನ ನಿರ್ಮಾಣ ಪೂರ್ಣಗೊಳ್ತು. ಅದರ ಸಂರಕ್ಷಣೆ ಮತ್ತು ದುರಸ್ತಿ ಕೆಲಸಗಳಿಗಾಗಿ ಶಹಜಹಾನ್ ಅನೇಕ ಕುಶಲ ಕಾರ್ಮಿಕರನ್ನ ನೇಮಿಸಿದ್ರು. ಅವರು ಈ ಭವ್ಯ ಸಂಕೀರ್ಣದ ನಿರ್ವಹಣೆಯನ್ನ ನಿರಂತರವಾಗಿ ನೋಡಿಕೊಳ್ತಾ ಇದ್ರು. ತಾಜ್ ಮಹಲ್ ಪೂರ್ಣಗೊಂಡ ನಂತರ ಆಗ್ರಾಕ್ಕೆ ಜನಸಾಗರವೇ ಹರಿದು ಬಂತು. ದೂರ ದೂರನಿಂದ ಬಂದ ಜನರು ಅದರ ಅದ್ಭುತ ಸೌಂದರ್ಯವನ್ನ ಹಾಡಿ ಹೊಗಳಿದ್ರು. ಜನರ ಈ ಮೆಚ್ಚುಗೆಯನ್ನು ಕೇಳಿದಾಗ ಶಹಜಹಾನ್ಗೆ ಅಪಾರವಾದ ಹೆಮ್ಮೆ ಉಂಟಾಗ್ತಾ ಇತ್ತು. ಕಾಲ ಕಳೆಯುತ್ತಾ ಶಹಜಹಾನ್ಗೆ ವಯಸ್ಸಾಯಿತು. ಅವರ ಆರೋಗ್ಯವೂ ಕೂಡ ಹದಗೆಡತೊಡಗಿತು. ಶೀಘ್ರದಲ್ಲೇ ಮೊಘಲ್ ಸಾಮ್ರಾಜ್ಯದ ಸಿಂಹಾಸನಕ್ಕಾಗಿ ಅವರ ಮಕ್ಕಳ ನಡುವೆ ಅಧಿಕಾರದ ಹೋರಾಟ ಆರಂಭವಾಯಿತು. ಶಹಜಹಾನ್ ಚೇತರಿಸಿಕೊಳ್ಳುವಷ್ಟರಲ್ಲಿ ಔರಂಗಜೇಬ್ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ಅಧಿಕಾರ ವಹಿಸಿಕೊಂಡ್ರು. ತಮ್ಮ ಜೀವನದ ಕೊನೆಯ 8 ವರ್ಷಗಳನ್ನ ಶಹಜಹಾನ್ ಆಗ್ರಾದ ಕೋಟೆಯಲ್ಲಿ ಗೃಹ ಬಂಧನದಲ್ಲೇ ಕಳಿಬೇಕಾಯ್ತು. ಹಾಲಿನಂತೆ ಹೊಳೆಯುವ ತಾಜ್ ಮಹಲ್ ಅನ್ನು ನೋಡೋದೇ ಅವರ ಏಕಾಂತದ ದಿನಗಳಲ್ಲಿ ದೊರೀತಾ ಇದ್ದ ಏಕೈಕ ಸಮಾಧಾನವಾಗಿತ್ತು. ಶಹಜಹಾನ್ ನಿಧನರಾದ ನಂತರ ಅವರನ್ನೂ ಸಹ ತಾಜ್ ಮಹಲ್ನೊಳಗೆ ಮಮ್ತಾಜ್ ಮಹಲ್ ಅವರ ಪಕ್ಕದಲ್ಲೇ ಸಮಾಧಿ ಮಾಡಲಾಯಿತು. ತಾಜ್ ಮಹಲ್ನಂತಹ ಭವ್ಯ ಸ್ಮಾರಕವನ್ನ ನಿರ್ಮಿಸಿದ ಶಹಜಹಾನ್ ನಿಜವಾಗಿ ಎಂಥ ವ್ಯಕ್ತಿಯಾಗಿದ್ರು ಅನ್ನೋದ್ರ ಬಗ್ಗೆ ಹೆಚ್ಚು ಉಲ್ಲೇಖಗಳು ದೊರೆಯೋದಿಲ್ಲ. ಇತಿಹಾಸಕಾರರ ಪ್ರಕಾರ ಶಹಜಹಾನ್ ಅತ್ಯಂತ ವಿನಯಶೀಲ ವ್ಯಕ್ತಿಯಾಗಿದ್ರು. ಅವರು ಎಲ್ಲರೊಂದಿಗೂ ಗೌರವದಿಂದ ಮಾತಾಡ್ತಾ ಇದ್ರು. ಎಂಪರರ್ಸ್ ಆಫ್ ದ ಪೀಕಾಕ್ ಥ್ರೋನ್, ದ ಸಾಗಾ ಆಫ್ ದ ಗ್ರೇಟ್ ಮೊಘಲ್ಸ್ ಎಂಬ ಕೃತಿಯ ಲೇಖಕ ಅಬ್ರಹಾಂ ಎರಾಲಿ ಅವರ ಪ್ರಕಾರ ಶಹಜಹಾನ್ ಅವರ ವ್ಯಕ್ತಿತ್ವದ ಅತ್ಯಂತ ದೊಡ್ಡ ಗುಣ ಅಂದ್ರೆ ಅವರ ಆತ್ಮ ಸಂಯಮ. ಇಟಾಲಿಯನ್ ಇತಿಹಾಸಕಾರ ನಿಕೋಲಾವೋ ಮನುಚಿ ಅವರ ಪ್ರಕಾರ ಸಾಮ್ರಾಜ್ಯದ ಆಡಳಿತದ ಕೆಲಸಗಳಿಂದ ಬಿಡುವು ಸಿಕ್ಕಾಗ ಶಹಜಹಾನ್ ಸಂಗೀತ ಮತ್ತು ನೃತ್ಯವನ್ನ ಆಸ್ವಾದಿಸ್ತಾ ಇದ್ರು. ಅವರಿಗೆ ಕವಿತೆ ಮತ್ತು ಶಾಯರಿ ಕೇಳೋದಂತೂ ತುಂಬಾ ಇಷ್ಟವಾಗ್ತಿತ್ತು. ಅವರು ಎಲ್ಲಿಗೆ ಹೋದ್ರೂ ಅವರೊಂದಿಗೆ ಒಂದು ನೃತ್ಯಗಾರರ ತಂಡವು ಸದಾ ಇರ್ತಾ ಇತ್ತು. ಶಹಜಹಾನ್ ತಮ್ಮ ಪ್ರಿಯ ಪತ್ನಿ ಮಮ್ತಾಜ್ ಮಹಲ್ ಅವರನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸ್ತಿದ್ರು ಅಂದ್ರೆ ಅವರ ಸ್ಥಾನವನ್ನ ಮತ್ಯಾರು ತುಂಬಲು ಸಾಧ್ಯವಾಗ್ಲಿಲ್ಲ. ಅವರ ಇತರ ಪತ್ನಿಯರ ಮೇಲೂ ಅವರಿಗೆ ಪ್ರೀತಿ ಇದ್ರೂ ಮಮ್ತಾಜ್ ಮೇಲಿದ್ದಷ್ಟು ಆಳವಾದ ಪ್ರೀತಿ ಯಾರ ಮೇಲೂ ಇರಲಿಲ್ಲ. ಬಹುಶಃ ಇದೇ ಕಾರಣದಿಂದ ನಾವಿವತ್ತು ತಾಜ್ ಮಹಲ್ ಅನ್ನು ನೋಡುವ ಸೌಭಾಗ್ಯ ಹೊಂದಿದ್ದೇವೆ. ಶಹಜಹಾನ್ ಅವರ ಆಸ್ಥಾನದ ಇತಿಹಾಸಕಾರ ಇನಾಯತ್ ಖಾನ್ ಅವರು ತಮ್ಮ ಶಹಜಹಾನ್ ನಾಮಾ ಕೃತಿಯಲ್ಲಿ ಮಮ್ತಾಜ್ ಮಹಲ್ ಅತ್ಯಂತ ಸುಂದರಿಯಾಗಿದ್ರು ಎಂದು ಬರೆದಿದ್ದಾರೆ.
ಅಷ್ಟೇ ಅಲ್ಲ, ಶಹಜಾನ್ ಅವರಿಗೆ ಮಮ್ತಾಜ್ ಮೇಲೆ ಎಷ್ಟು ನಂಬಿಕೆ ಇತ್ತಂದ್ರೆ ಆಡಳಿತದ ಪ್ರಮುಖ ವಿಷಯಗಳಲ್ಲಿಯೂ ಕೂಡ ಅವರ ಸಲಹೆಯನ್ನ ಪಡಿತಾ ಇದ್ರು. ಆದ್ರೆ ಈ ಸುಂದರ ದಾಂಪತ್ಯ ಜೀವನ ಹೆಚ್ಚು ಕಾಲ ಮುಂದುವರಿಲಿಲ್ಲ. ಮೊಘಲ್ ಚಕ್ರವರ್ತಿಯಾದ ಕೇವಲ 4 ವರ್ಷಗಳಲ್ಲೇ ಮಮ್ತಾಜ್ ಮಹಲ್ ನಿಧನರಾದ್ರು. ಜೀವನದ ಕೊನೆಯ ದಿನಗಳಲ್ಲಿ ಅವರು ತುಂಬಾ ದುರ್ಬಲರಾಗಿದ್ದಾಗ ಅವರು ಶಹಜಹಾನ್ರಿಂದ ಒಂದು ವಚನವನ್ನ ಪಡಿತಾರೆ. ಅದೇನು ಅಂದ್ರೆ, ಇನ್ನು ಮುಂದೆ ಶಹಜಹಾನ್ ಬೇರೆ ಯಾವುದೇ ಮಹಿಳೆಯಿಂದ ಸಂತಾನ ಪಡಿಬಾರ್ದು ಅಂತ. ಅಷ್ಟೇ ಅಲ್ಲದೆ ತಮ್ಮ ಕನಸಿನಲ್ಲಿ ಸ್ವರ್ಗದಂತಿದ್ದ ಒಂದು ಅದ್ಭುತ ಉದ್ಯಾನವನ್ನ ಕಂಡಿದ್ದಾಗಿ ಹೇಳಿ ತಮ್ಮ ನೆನಪಿಗಾಗಿ ಅದೇ ರೀತಿಯ ಒಂದು ಭವ್ಯ ಸಮಾಧಿಯನ್ನ ನಿರ್ಮಿಸಬೇಕು ಅಂತ ಕೇಳ್ಕೊಂಡ್ರು. ಮಮ್ತಾಜ್ ತಮ್ಮ 14ನೇ ಮಗುವಿಗೆ ಜನ್ಮ ನೀಡ್ತಾ ಇದ್ದಾಗ ಅವರಿಗೆ ಬಂದ ಹೆರಿಗೆ ನೋವು ಅತ್ಯಂತ ತೀವ್ರವಾಗಿತ್ತು. ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರೂ ಕೊನೆಗೂ ಮಮ್ತಾಜ್ ಮಹಲ್ ಅವರನ್ನ ಉಳಿಸೋಕೆ ಸಾಧ್ಯವಾಗಲಿಲ್ಲ. ಮಮ್ತಾಜ್ ಅವರ ಅಗಲಿಕೆಯ ದುಃಖದಿಂದ ಶಹಜಹಾನ್ ಒಂದು ವಾರದವರೆಗೆ ತಮ್ಮ ಕೊಠಡಿಯಿಂದ ಹೊರಗೆ ಬರಲೇ ಇಲ್ಲ. ಯಾವುದೇ ರಾಜಕೀಯ ಅಥವಾ ಆಡಳಿತದ ಕಾರ್ಯಗಳಲ್ಲಿ ಅವರು ಭಾಗವಹಿಸಲಿಲ್ಲ. ಅವರು ಹೆಚ್ಚಾಗಿ ಬಿಳಿ ಬಟ್ಟೆಗಳನ್ನು ಧರಿಸಿಕೊಂಡೇ ಕಾಣಿಸ್ತಾ ಇದ್ರು. ಅಷ್ಟೇ ಅಲ್ಲ, ಐಷಾರಾಮಿ ಜೀವನವನ್ನು ಕೂಡ ಸಂಪೂರ್ಣವಾಗಿ ತ್ಯಜಿಸಿದ್ರು. ಹಲವಾರು ಬಾರಿ ಅವರು ಸಿಂಹಾಸನವನ್ನ ತ್ಯಜಿಸೋ ಬಗ್ಗೆಯೂ ಕೂಡ ಯೋಚಿಸಿದ್ರು. ಮಮ್ತಾಜ್ ಅವರನ್ನ ಮೊದಲಿಗೆ ಬುರ್ಹಾನ್ಪುರದ ತಾಪ್ತಿ ನದಿಯ ತೀರದಲ್ಲಿ ಸಮಾಧಿ ಮಾಡಲಾಯಿತು. ಸುಮಾರು 6 ತಿಂಗಳ ನಂತರ ಅವರ ಪಾರ್ಥಿವ ಶರೀರವನ್ನ ಆಗ್ರಾಕ್ಕೆ ತರಲಾಯಿತು. ನಂತರ 1632ರ ಜನವರಿ 8ರಂದು ಯಮುನಾ ನದಿಯ ತೀರದಲ್ಲಿ ಮತ್ತೊಮ್ಮೆ ಸಮಾಧಿ ಮಾಡಲಾಯಿತು. ಮೊದಲಿಗೆ ಶಹಜಹಾನ್ ತಮ್ಮ ಪ್ರಿಯ ರಾಣಿಯ ಸಮಾಧಿಗೆ ರೌಜಾ ಎ ಮುನವ್ವರ ಎಂಬ ಹೆಸರಿಟ್ಟಿದ್ರು. ನಂತರ ಅದೇ ಸ್ಮಾರಕವನ್ನ ತಾಜ್ ಮಹಲ್ ಎಂದು ಕರೆಯಲಾಯಿತು. ತಾಜ್ ಮಹಲ್ ನಿರ್ಮಾಣದ ಜವಾಬ್ದಾರಿಯನ್ನು ಮೀರ್ ಅಬ್ದುಲ್ ಕರೀಂ ಮತ್ತು ಮುಕಮ್ಮಲ್ ಖಾನ್ ಅವರಿಗೆ ವಹಿಸಲಾಯಿತು. ಜಹಾಂಗೀರ್ ಆಳ್ವಿಕೆಯ ಸಮಯದಲ್ಲಿ ಮುಕಮ್ಮಲ್ ಖಾನ್ ಇರಾನ್ನಿಂದ ಭಾರತಕ್ಕೆ ಬಂದಿದ್ರು. ಬಳಿಕ ಶಹಜಹಾನ್ ಅವರನ್ನ ತಮ್ಮ ನಿರ್ಮಾಣ ಸಚಿವರನ್ನಾಗಿ ನೇಮಿಸಿದ್ರು. 1642ರಲ್ಲಿ ಅವರು ದೆಹಲಿಯ ಗವರ್ನರ್ ಆಗಿಯೂ ಕೂಡ ನೇಮಕಗೊಂಡ್ರು. ನಂತರ ಕೆಂಪುಕೋಟೆ ನಿರ್ಮಾಣದ ಜವಾಬ್ದಾರಿಯನ್ನು ಕೂಡ ಶಹಜಹಾನ್ ಅವರಿಗೆ ವಹಿಸಿದ್ರು. ನಿರ್ಮಾಣ ಶೈಲಿಯ ದೃಷ್ಟಿಯಿಂದ ನೋಡಿದ್ರೆ ತಾಜ್ ಮಹಲ್ ಮತ್ತು ಹುಮಾಯೂನ್ನ ಸಮಾಧಿಯ ನಡುವೆ ಸಾಕಷ್ಟು ಸಾಮ್ಯತೆಗಳು ಕಂಡುಬರ್ತವೆ. ಯಾಕಂದ್ರೆ ತಾಜ್ ಮಹಲ್ನ ವಿನ್ಯಾಸಕ್ಕೆ ಹುಮಾಯೂನ್ನ ಸಮಾಧಿಯೇ ಪ್ರೇರಣೆಯಾಗಿತ್ತು. ತಾಜ್ ಮಹಲ್ ನಿರ್ಮಿಸಲಾದ ಸ್ಥಳವನ್ನ ಮೊದಲು ಸಂಪೂರ್ಣ ಸಮತಟ್ಟಾಗಿಸಲಾಯಿತು. ನಂತರ ಸಾವಿರಾರು ಕಾರ್ಮಿಕರು ಈ ಅಪರೂಪದ ಸ್ಮಾರಕದ ಅಡಿಪಾಯವನ್ನ ಅಗೆದ್ರು. ನದಿಯ ಸಮೀಪದಲ್ಲಿ ಯಾವುದೇ ಕಟ್ಟಡವನ್ನ ನಿರ್ಮಿಸುವಾಗ ನದಿಯ ನೀರಿನಿಂದ ಕಟ್ಟಡಕ್ಕೆ ಯಾವುದೇ ಹಾನಿಯಾಗದಂತೆ ಇಂಜಿನಿಯರ್ಗಳು ವಿಶೇಷ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ. ತಾಜ್ ಮಹಲ್ ನಿರ್ಮಾಣದಲ್ಲಿಯೂ ಇದೇ ರೀತಿಯ ಎಚ್ಚರಿಕೆಗಳನ್ನ ಕೈಗೊಳ್ಳಲಾಯಿತು. ಭಾರತದಲ್ಲಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಮಳೆಗಾಲವಿರುತ್ತೆ. ಆ ಸಮಯದಲ್ಲಿ ಯಮುನಾ ನದಿಯಲ್ಲಿ ಪ್ರವಾಹ ಬಂದರೂ ಅದರ ನೀರು ತಾಜ್ ಮಹಲ್ಗೆ ಯಾವುದೇ ಹಾನಿ ಉಂಟು ಮಾಡದಂತೆ ಯೋಜನೆ ರೂಪಿಸಲಾಗಿತ್ತು. ತಾಜ್ ಮಹಲ್ ನಿಂತಿರುವ ಎತ್ತರದ ವೇದಿಕೆ ಸುಮಾರು 970 ಅಡಿ ಉದ್ದ ಮತ್ತು 364 ಅಡಿ ಅಗಲ ಇದೆ. ಸುಮಾರು 4 ಶತಮಾನಗಳಿಂದ ಈ ಭವ್ಯ ಸಮಾಧಿ ಇದೇ ಬಲಿಷ್ಠ ಅಡಿಪಾಯದ ಮೇಲೆ ಗಟ್ಟಿಯಾಗಿ ನಿಂತಿದೆ. ತಾಜ್ ಮಹಲ್ನಲ್ಲಿ ಬಳಸಲಾದ ಕೆಲವು ಬಿಳಿ ಮಾರ್ಬಲ್ ಕಲ್ಲುಗಳು ಎಷ್ಟು ದೊಡ್ಡದಾಗಿದ್ವು ಅಂದ್ರೆ ಅವುಗಳನ್ನ ಆಗ್ರಾಕ್ಕೆ ಸಾಗಿಸೋಕೆ 100 ಎತ್ತುಗಳು ಅಪಾರ ಶ್ರಮ ಪಟ್ಟಿದ್ವು. ವಿಶೇಷವಾಗಿ ತಯಾರಿಸಲಾದ ಎತ್ತಿನ ಗಾಡಿಗಳ ಮೂಲಕ ಈ ಬಿಳಿ ಮಾರ್ಬಲ್ ಕಲ್ಲುಗಳನ್ನ ರಾಜಸ್ಥಾನದಿಂದ ಆಗ್ರಾಕ್ಕೆ ತರಲಾಯಿತು. ತಾಜ್ ಮಹಲ್ಗೆ ಸಂಬಂಧಿಸಿದಂತೆ ಅನೇಕ ಕಥೆಗಳು ಮತ್ತು ಜನಪ್ರಿಯ ನಂಬಿಕೆಗಳು ಇವೆ. ಅವುಗಳಲ್ಲಿ ಒಂದು ವದಂತಿಯ ಪ್ರಕಾರ ತಾಜ್ ಮಹಲ್ ನಿರ್ಮಾಣವಾಗುತ್ತಿದ್ದ ಸಮಯದಲ್ಲಿ ಯಾರೋ ಅದನ್ನ ನೋಡೋಕೆ ಪ್ರಯತ್ನಿಸಿದ್ರಂತೆ. ಇದರಿಂದ ಕೋಪಗೊಂಡ ಶಹಜಹಾನ್ ಅವರ ಕಣ್ಣುಗಳನ್ನ ಕೀಳಿಸಿದ್ರು ಎನ್ನಲಾಗುತ್ತೆ. ಮತ್ತೊಂದು ಪ್ರಸಿದ್ಧ ಕಥೆಯ ಪ್ರಕಾರ ಯಾವುದೇ ಎತ್ತರದ ಕಟ್ಟಡ ನಿರ್ಮಾಣದ ವೇಳೆ ಮೇಲ್ಭಾಗದ ಕೆಲಸ ಮಾಡೋಕೆ ಬೃಹತ್ ಮಚಾನ್ಗಳನ್ನ ನಿರ್ಮಿಸಲಾಗುತ್ತೆ. ಹೀಗೆ ತಾಜ್ ಮಹಲ್ ನಿರ್ಮಾಣಕ್ಕಾಗಿ ನಿರ್ಮಿಸಲಾದ ಆ ಮಚಾನ್ಗಳನ್ನ ತೆರವುಗೊಳಿಸೋಕೆ 5 ವರ್ಷ ಬೇಕಾಗುತ್ತೆ ಎಂದು ಶಹಜಹಾನ್ಗೆ ತಿಳಿಸಲಾಯಿತು. ಅದನ್ನ ಕೇಳಿದ ಕೂಡಲೇ ಅವರು ಒಂದು ಘೋಷಣೆ ಮಾಡಿದ್ರು. ಮಚಾನ್ಗಳನ್ನ ಕೆಡವಿದಾಗ ಸಿಗುವ ಎಲ್ಲಾ ಇಟಿಕೆಗಳನ್ನ ಕಾರ್ಮಿಕರೇ ಇಟ್ಕೊಳ್ಬಹುದು ಎಂದು ಹೇಳಿದ್ರು. ಈ ಘೋಷಣೆಯಾದ ತಕ್ಷಣವೇ ಕಾರ್ಮಿಕರು ಒಂದೇ ರಾತ್ರಿಯಲ್ಲಿ ಸಂಪೂರ್ಣ ಮಚಾನನ್ನ ಕೆಡವು ಹಾಕಿದ್ರು. ಸುಮಾರು 16 ವರ್ಷಗಳ ನಿರಂತರ ಪರಿಶ್ರಮ, 2 ಲಕ್ಷ ಕಾರ್ಮಿಕರ ಬೆವರು ಮತ್ತು ಶ್ರಮದ ಫಲವಾಗಿ ಇಂದು ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿರುವ ತಾಜ್ ಮಹಲ್ ನಿರ್ಮಾಣಗೊಳ್ತು. ತಾಜ್ ಮಹಲ್ ಪ್ರೀತಿಯ ಸಂಕೇತ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಇಂಜಿನಿಯರಿಂಗ್ ದೃಷ್ಟಿಯಿಂದ ನೋಡಿದ್ರೆ ಇದು ಸಿಮಿಟ್ರಿಯ ಅದ್ಭುತ ಮಾದರಿಯೂ ಆಗಿದೆ. ಸಿಮಿಟ್ರಿ ಅಂದ್ರೆ ಸಮಾನತೆ ಅಥವಾ ಸಮತೋಲನ.
ಒಂದು ರೇಖೆ ಯಾವುದಾದರೂ ವಸ್ತುವಿನ ಮಧ್ಯಭಾಗದಿಂದ ಹಾದು ಹೋಗಿ ಅದನ್ನ 2 ಸಮಾನ ಭಾಗಗಳಾಗಿ ವಿಭಜಿಸಿದ್ರೆ ಅದನ್ನ ಸಿಮಿಟ್ರಿ ಅಂತ ಕರೀತಾರೆ. ಹೀಗೆ ವಿಭಜಿಸಿದಾಗ ಆ ರೇಖೆಯ ಎಡ ಮತ್ತು ಬಲ ಭಾಗಗಳು ಪರಸ್ಪರ ಕನ್ನಡಿಯ ಪ್ರತಿಬಿಂಬದಂತೆ ಒಂದೇ ರೀತಿಯಲ್ಲಿ ಕಾಣಿಸ್ತವೆ. ಉದಾಹರಣೆಗೆ ತಾಜ್ ಮಹಲ್ನ ಮುಖ್ಯ ಗುಂಬಜಿನ ಮಧ್ಯದಲ್ಲಿ ಒಂದು ಕಾಲ್ಪನಿಕ ರೇಖೆಯನ್ನು ಎಳೆದ್ರೆ ಅದರ ಎಡ ಮತ್ತು ಬಲ ಭಾಗಗಳು ಸಂಪೂರ್ಣ ಒಂದೇ ರೀತಿಯಲ್ಲಿವೆ. ತಾಜ್ ಮಹಲ್ನ ಒಂದು ಬದಿಯಲ್ಲಿರುವ ಮಿನಾರ್ಗಳು, ಗುಂಬಜ್ಗಳು ಮತ್ತು ಕಿಟಕಿಗಳ ವಿನ್ಯಾಸ, ಎತ್ತರ ಹಾಗೂ ಅಗಲ ಇನ್ನೊಂದು ಬದಿಯಲ್ಲಿಯೂ ಕೂಡ ಅಕ್ಷರಶಃ ಅದೇ ರೀತಿಯಾಗಿದೆ. ತಾಜ್ ಮಹಲ್ ನಿರ್ಮಾಣದ ವೇಳೆ ಅದರ ವಿನ್ಯಾಸಕ್ಕೆ ಎಷ್ಟು ಮಹತ್ವ ನೀಡಲಾಗಿತ್ತೆಂದ್ರೆ ಒಂದು ಬದಿಯಲ್ಲಿರುವ ಮಸೀದಿ ಮತ್ತು ಮತ್ತೊಂದು ಬದಿಯಲ್ಲಿರುವ ಅತಿಥಿ ಗೃಹ ಕೂಡ ಒಂದೇ ರೀತಿಯ ವಿನ್ಯಾಸವನ್ನ ಹೊಂದಿವೆ. ತಾಜ್ ಮಹಲ್ನ ಮಿನಾರ್ಗಳಲ್ಲಿಯೂ ಕೂಡ ಒಂದು ಅದ್ಭುತ ಗಣಿತದ ಲೆಕ್ಕಾಚಾರ ಅಡಗಿದೆ. ಗಮನವಿಟ್ಟು ನೋಡಿದ್ರೆ ಆ ಮಿನಾರ್ಗಳು ಸಂಪೂರ್ಣವಾಗಿ ನೇರವಾಗಿ ನಿಲ್ಲದೆ ಸ್ವಲ್ಪ ಹೊರಭಾಗದ ಕಡೆಗೆ ವಾಲಿರೋದನ್ನ ಕಾಣಬಹುದು. ಇದನ್ನ ಉದ್ದೇಶಪೂರ್ವಕವಾಗಿ ನಿರ್ಮಿಸಲಾಗಿದೆ. ಯಾಕಂದ್ರೆ ಭೂಕಂಪ ಅಥವಾ ಯಾವುದೇ ಪ್ರಕೃತಿ ವಿಕೋಪ ಸಂಭವಿಸಿದ್ರೆ ಈ ಮಿನಾರ್ಗಳು ತಾಜ್ ಮಹಲ್ ಮೇಲಕ್ಕೆ ಬೀಳದೆ ಹೊರಭಾಗಕ್ಕೆ ಬೀಳುವಂತೆ ಈ ವಿನ್ಯಾಸವನ್ನ ಮಾಡಲಾಗಿದೆ. ತಾಜ್ ಮಹಲ್ನ ಗೋಡೆಗಳ ಮೇಲೆ ಕುರಾನ್ ಆಯತಗಳನ್ನ ಸುಂದರ ಕ್ಯಾಲಿಗ್ರಫಿ ಶೈಲಿಯಲ್ಲಿ ಕೆತ್ತಲಾಗಿದೆ. ಈ ಅಕ್ಷರಗಳನ್ನು ಕೂಡ ವಿಶೇಷ ತಂತ್ರದಿಂದ ರೂಪಿಸಲಾಗಿದೆ. ಕೆಳಭಾಗದಲ್ಲಿರುವ ಆಯತಗಳು ಹತ್ತಿರದಿಂದ ಸುಲಭವಾಗಿ ಓದೋಕೆ ಸಾಧ್ಯವಾಗುತ್ತೆ. ಎತ್ತರ ಹೆಚ್ಚಾಗ್ತಾ ಹೋದಂತೆ ಮೇಲಿನ ಅಕ್ಷರಗಳು ಸ್ಪಷ್ಟವಾಗಿ ಕಾಣುವಂತೆ ಅವುಗಳ ಗಾತ್ರವನ್ನ ಕ್ರಮೇಣ ಹೆಚ್ಚಿಸಲಾಗಿದೆ. ಇದರ ಜೊತೆಗೆ ತಾಜ್ ಮಹಲ್ ನಿರ್ಮಾಣದಲ್ಲಿ ಗೋಲ್ಡನ್ ರೇಷಿಯೋ ಎಂಬ ಗಣಿತೀಯ ತತ್ವವನ್ನು ಕೂಡ ಬಳಸಲಾಗಿದೆ. ಈ ತತ್ವವನ್ನ ಬಳಸಿಕೊಂಡು ಚೌಕಗಳನ್ನ ಸೇರಿಸುತ್ತಾ ಹೋದ್ರೆ ಒಂದು ಸುಂದರ ವಿನ್ಯಾಸ ರೂಪುಗೊಳ್ಳುತ್ತೆ. ಇಂತಹ ವಿನ್ಯಾಸ ಯಾವುದೇ ಕಟ್ಟಡಕ್ಕೆ ವಿಶಿಷ್ಟವಾದ ದೃಶ್ಯ ಸೌಂದರ್ಯವನ್ನ ನೀಡುತ್ತೆ. ಅದರ ಪರಿಣಾಮವಾಗಿ ಆ ಕಟ್ಟಡ ಅತ್ಯಂತ ಸುಂದರವಾಗಿ ಸಮತೋಲನದಿಂದ ಕೂಡಿದ್ದು ಪರಿಪೂರ್ಣವಾಗಿ ಕಾಣುತ್ತೆ. ಬಹುಶಃ ಇದೇ ಕಾರಣಕ್ಕೆ ತಾಜ್ ಮಹಲ್ನ ಸೌಂದರ್ಯಕ್ಕೆ ಇಡೀ ಜಗತ್ತೇ ಮಾರು ಹೋಗಿದೆ. ವೀಕ್ಷಕರೇ, ಇದುವರೆಗೂ ನಾವು ಕೆಲವು ವೈಜ್ಞಾನಿಕ ಸಂಗತಿಗಳನ್ನ ತಿಳ್ಕೊಂಡ್ವಿ. ಆದ್ರೆ ತಾಜ್ ಮಹಲ್ಗೆ ಸಂಬಂಧಿಸಿದ ಇನ್ನೂ ಅನೇಕ ವದಂತಿಗಳು ಇವೆ. ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಂದು ಕತೆ ನಿಮಗೂ ಗೊತ್ತಿರಬಹುದು. ತಾಜ್ ಮಹಲ್ಗೆ ಭೇಟಿ ನೀಡಿದಾಗ ಬಹುತೇಕ ಟೂರ್ ಗೈಡ್ಗಳು ಆ ಕಥೆಯನ್ನು ಹೇಳ್ತಾರೆ. ತಾಜ್ ಮಹಲ್ ನಿರ್ಮಿಸಿದ ನಂತರ ಅದೇ ರೀತಿಯ ಮತ್ತೊಂದು ಸ್ಮಾರಕವನ್ನ ಯಾರು ನಿರ್ಮಿಸಬಾರದು ಅಂತ ಶಹಜಹಾನ್ ಆ ಕಾರ್ಮಿಕರ ಕೈಗಳನ್ನ ಕತ್ತರಿಸಿದ್ರು ಎಂದು ಹೇಳಲಾಗುತ್ತೆ. ಆದ್ರೆ ಈ ಘಟನೆಯ ಬಗ್ಗೆ ಯಾವುದೇ ಐತಿಹಾಸಿಕ ದಾಖಲೆಗಳಿಲ್ಲ. ತಾಜ್ ಮಹಲ್ನ ಗೋಡೆಗಳ ಮೇಲೆ ಕೆತ್ತಲಾಗಿರುವ ಹೂಗಳು ಎಷ್ಟು ನೈಜವಾಗಿ ಕಾಣ್ತವೆ ಅಂದ್ರೆ ಅವುಗಳನ್ನ ಮುಟ್ಟಿ ನೋಡಬೇಕೆನ್ನುವಷ್ಟು ಜೀವಂತವಾಗಿವೆ. ತಾಜ್ ಮಹಲ್ನಲ್ಲಿ ಸುಮಾರು 40 ವಿಧದ ಅಮೂಲ್ಯ ಮತ್ತು ಅರ್ಧಮೂಲ್ಯ ರತ್ನಗಳನ್ನ ಅಳವಡಿಸಲಾಗಿದೆ. ಉದಾಹರಣೆಗೆ ಹಸಿರು ಬಣ್ಣದ ಜೇಡ್ ಕಲ್ಲುಗಳನ್ನ ಚೀನಾದಿಂದ ತರಿಸಲಾಯಿತು. ನೀಲಿ ಬಣ್ಣದ ಲ್ಯಾಪಿಸ್ ಲಾಜುಲಿ ಕಲ್ಲುಗಳು ಅಫ್ಘಾನಿಸ್ತಾನದಿಂದ ಬಂದವು. ಫಿರೋಜಾ ಕಲ್ಲುಗಳು ಟಿಬೆಟ್ನಿಂದ ಮತ್ತು ಹವಳವನ್ನ ಅರೇಬಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರದಿಂದ ತರಿಸಲಾಯಿತು. ಜ್ಯೋತಿಷಿಗಳು ಸಾಮಾನ್ಯವಾಗಿ ಜನರಿಗೆ ರೂಬಿ ಅಂದ್ರೆ ಮಾಣಿಕ್ಯ ಧರಿಸೋಕೆ ಸಲಹೆ ನೀಡ್ತಾರೆ. ತಾಜ್ ಮಹಲ್ನಲ್ಲಿಯೂ ಶ್ರೀಲಂಕಾದಿಂದ ತರಿಸಲಾದ ಮಾಣಿಕ್ಯಗಳನ್ನ ಬಳಸಲಾಗಿದೆ. ಹಳದಿ ಆಂಬರ್ ಕಲ್ಲುಗಳನ್ನ ಬರ್ಮಾದಿಂದ ತರಿಸಲಾಯಿತು ಮತ್ತು ಕ್ಯಾಟ್ಸ್ ಐ ಅಂದ್ರೆ ವೈಡೂರ್ಯ ಕಲ್ಲುಗಳನ್ನ ಈಜಿಪ್ಟ್ನಿಂದ ತರಿಸಲಾಯಿತು. ಆ ಕಾಲದಲ್ಲಿ ನೀಲಮಣಿಯನ್ನ ಅಶುಭವೆಂದು ಪರಿಗಣಿಸಲಾಗ್ತಾ ಇತ್ತು. ಆದ್ರಿಂದ ತಾಜ್ ಮಹಲ್ ನಿರ್ಮಾಣದಲ್ಲಿ ನೀಲಮಣಿಯ ಬಳಕೆ ಬಹುತೇಕ ಎಲ್ಲೂ ಕಾಣೋದಿಲ್ಲ. ತಾಜ್ ಮಹಲ್ ನಿರ್ಮಾಣಕ್ಕೆ ಎಷ್ಟು ಖರ್ಚಾಗಿರಬಹುದು ಎಂದು ಕೇಳೋದಾದ್ರೆ ಇಂದಿನ ಅಂದಾಜಿನ ಪ್ರಕಾರ 1648ರಲ್ಲಿ ತಾಜ್ ಮಹಲ್ ನಿರ್ಮಾಣ ಪೂರ್ಣಗೊಂಡಾಗ ಅದರ ವೆಚ್ಚ ಸುಮಾರು $32 ಮಿಲಿಯನ್ ಆಗಿತ್ತು. ಇಂದಿನ ಮೌಲ್ಯದಲ್ಲಿ ಅದು ಸುಮಾರು $1 ಬಿಲಿಯನ್ ಅಂದ್ರೆ ಸುಮಾರು 800 ಕೋಟಿ ರೂಪಾಯಿಗಳಿಗೆ ಸಮನಾಗಿದೆ. ಇತಿಹಾಸಕಾರರ ಪ್ರಕಾರ ಆ ಕಾಲದಲ್ಲೇ ತಾಜ್ ಮಹಲ್ ನಿರ್ಮಾಣದ ಕಾರ್ಮಿಕರ ಕೂಲಿಗಾಗಿಯೇ ಸುಮಾರು 50 ಲಕ್ಷ ರೂಪಾಯಿಗಳನ್ನ ಪಾವತಿಸಲಾಗಿತ್ತು. ದಾಖಲೆಗಳ ಪ್ರಕಾರ ಶಹಜಹಾನ್ ಸುಮಾರು 4 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ರು. ಅದರಲ್ಲಿ ಹೆಚ್ಚಿನ ಹಣ ಖಜಾನೆಯಿಂದಲೇ ಬಂದಿತ್ತು. ಯಾವುದೇ ಕಟ್ಟಡವನ್ನ ನಿರ್ಮಿಸಿದ್ದಕ್ಕಷ್ಟೇ ಕೆಲಸ ಮುಗಿಯೋದಿಲ್ಲ, ಅದರ ನಿರ್ವಹಣೆಗೆ ಕೂಡ ಸಾಕಷ್ಟು ಹಣ ವೆಚ್ಚವಾಗುತ್ತೆ. ತಾಜ್ ಮಹಲ್ನ ನಿರ್ವಹಣೆಯಿಂದ ರಾಜ್ಯದ ಖಜಾನೆಯ ಮೇಲೆ ಹೆಚ್ಚಿನ ಹೊರೆ ಬೀಳಬಾರದು ಅಂತ ಆಗ್ರಾದ ಸುತ್ತಮುತ್ತಲಿನ 30 ಗ್ರಾಮಗಳಿಂದ ಸಂಗ್ರಹವಾಗುವ ತೆರಿಗೆ ಹಣವನ್ನ ತಾಜ್ ಮಹಲ್ನ ನಿರ್ವಹಣೆಗೆ ಬಳಸುವಂತೆ ಆದೇಶ ಹೊರಡಿಸಲಾಯಿತು. ಶಹಜಹಾನ್ ನಂತರ ಔರಂಗಜೇಬ್ ಮೊಘಲ್ ಚಕ್ರವರ್ತಿಯಾದಾಗ ತನ್ನ ತಂದೆಯನ್ನ ಬಂಧನಕ್ಕೊಳಪಡಿಸ್ತಾನೆ. ಅಷ್ಟರಲ್ಲಾಗ್ಲೇ ಶಹಜಹಾನ್ಗೆ ವಯಸ್ಸಾಗಿರುತ್ತೆ. ಅವರು ತಮ್ಮ ಜೀವನದ ಕೊನೆಯ ದಿನಗಳನ್ನ ತಾಜ್ ಮಹಲ್ ಅನ್ನ ನೋಡ್ತಾನೆ ಕಳೀತಾರೆ.
ಕ್ರಿಸ್ತಶಕ 1666ರಲ್ಲಿ ಅವರು ನಿಧನರಾಗ್ತಾರೆ. ಅವರ ಪುತ್ರಿ ಜಹನಾರ ತಮ್ಮ ತಂದೆಗೆ ರಾಜ ಮರ್ಯಾದೆಯ ಅಂತ್ಯಕ್ರಿಯೆ ನಡೆಸಬೇಕೆಂದು ಔರಂಗಜೇಬ್ ಬಳಿ ಮನವಿ ಮಾಡ್ತಾರೆ. ಆದ್ರೆ ಔರಂಗಜೇಬ್ ಅದಕ್ಕೆ ಒಪ್ಪೋದಿಲ್ಲ. ಕೊನೆಗೆ ಶಹಜಾನ್ ಅವರನ್ನ ಅವರ ಪತ್ನಿ ಮಮ್ತಾಜ್ ಅವರ ಪಕ್ಕದಲ್ಲೇ ಸಮಾಧಿ ಮಾಡಲಾಗತ್ತೆ. ಮೊಘಲ್ ಸಾಮ್ರಾಜ್ಯದ ಸೂರ್ಯಾಸ್ತದ ನಂತರ ಭಾರತದ ಆಡಳಿತ ಬಹುತೇಕ ಬ್ರಿಟಿಷರ ಕೈಗೆ ಸೇರಿತ್ತು. ಅವರು ತಾಜ್ ಮಹಲ್ನಂತಹ ಪವಿತ್ರ ಸ್ಥಳವನ್ನ ಐಷಾರಾಮಿ ವಿಹಾರದ ತಾಣವನ್ನಾಗಿ ಮಾಡಿದ್ರು. ತಾಜ್ ಮಹಲ್ ಸುತ್ತಮುತ್ತ ಹನಿಮೂನ್ ಕಾಟೇಜ್ಗಳನ್ನ ನಿರ್ಮಿಸಲಾಯಿತು. ಉದ್ಯಾನವನಗಳಲ್ಲಿ ಪಿಕ್ನಿಕ್ಗಳನ್ನ ಆಚರಿಸಲಾಯಿತು. ಇದರಿಂದ ತಾಜ್ ಮಹಲ್ನಲ್ಲಿದ್ದ ಅಮೂಲ್ಯ ರತ್ನಗಳು, ಬೆಲೆ ಬಾಳುವ ಕಲ್ಲುಗಳು, ಅಮೂಲ್ಯ ಹಾಸಿಗೆಗಳು ಮತ್ತು ಕಲಾಕೃತಿಗಳು ಹಾನಿಗೊಳಗಾದವು. ಬ್ರಿಟಿಷ್ ಗವರ್ನರ್ ವಿಲಿಯಂ ಬೆಂಟಿಕ್ ಅಧಿಕಾರದಲ್ಲಿದ್ದಾಗ ತಾಜ್ ಮಹಲ್ ಅನ್ನ ಕೆಡವಿ ಅದರ ಮಾರ್ಬಲ್ ಕಲ್ಲುಗಳನ್ನ ಹರಾಜು ಹಾಕಲಾಗುತ್ತೆ ಎಂಬ ವದಂತಿ ಕೂಡ ಹರಿದಾಡಿತ್ತು. 1857ರ ಮೊದಲ ಸ್ವಾತಂತ್ರ್ಯ ಸಮರದ ವೇಳೆ ಬ್ರಿಟಿಷ್ ಸೈನಿಕರು ಅನೇಕ ಕಟ್ಟಡಗಳನ್ನ ಧ್ವಂಸಗೊಳಿಸಿದ್ರು. ಆದ್ರೆ ಅದೃಷ್ಟವಶಾತ್ ತಾಜ್ ಮಹಲ್ ಸುರಕ್ಷಿತವಾಗಿ ಉಳಿತು. ಕೆಲ ಬ್ರಿಟಿಷ್ ಗವರ್ನರ್ಗಳಿಗೆ ಭಾರತದ ವಾಸ್ತುಶಿಲ್ಪವನ್ನ ಸಂರಕ್ಷಿಸುವ ಆಸಕ್ತಿ ಕೂಡ ಇತ್ತು. ಅವರಲ್ಲಿ ಲಾರ್ಡ್ ಕರ್ಜನ್ ಕೂಡ ಒಬ್ರು. ಅವರು ತಾಜ್ ಮಹಲ್ನ ದುರಸ್ತಿಗಾಗಿ ಸಾಕಷ್ಟು ಹಣವನ್ನು ಕೂಡ ಖರ್ಚು ಮಾಡಿದ್ರು. ಯಾವುದೇ ಯುದ್ಧದ ಸಮಯದಲ್ಲಿ ಪರಂಪರೆಯ ಸ್ಮಾರಕಗಳು ಹಾಗೂ ಐತಿಹಾಸಿಕ ತಾಣಗಳಿಗೆ ಹಾನಿಯಾಗುವ ಅಪಾಯ ಅತ್ಯಧಿಕವಾಗಿರುತ್ತೆ. ಆದ್ರಿಂದ ಅವುಗಳ ರಕ್ಷಣೆಗೆ ವಿಶೇಷವಾದ ಆದ್ಯತೆ ನೀಡಲಾಗುತ್ತೆ. ತಾಜ್ ಮಹಲ್ಗೂ ಕೂಡ ಇದೇ ಪರಿಸ್ಥಿತಿ ಎದುರಾಗಿತ್ತು. ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ಅನ್ನು ರಕ್ಷಿಸಲು ಅದನ್ನು ದಪ್ಪವಾದ ಬಿದಿರಿನ ಪದರಗಳಿಂದ ಮುಚ್ಚಲಾಗಿತ್ತು. ದ್ವಿತೀಯ ವಿಶ್ವಯುದ್ಧದ ಸಮಯದಲ್ಲಿ ವೈಮಾನಿಕ ದಾಳಿಗಳಿಂದ ತಾಜ್ ಮಹಲ್ ಅನ್ನು ರಕ್ಷಿಸೋಕೆ ಈ ರೀತಿಯ ಕ್ರಮ ಕೈಗೊಳ್ಳಲಾಗಿತ್ತು. 1965ರಲ್ಲಿ ತಾಜ್ ಮಹಲ್ ಅನ್ನ ಒಂದು ದೊಡ್ಡ ಕಪ್ಪು ಬಟ್ಟೆಯಿಂದ ಸಂಪೂರ್ಣವಾಗಿ ಮುಚ್ಚಲಾಗಿತ್ತು. ಇದರಿಂದ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಅದು ಹೊಳೆಯದೆ ಶತ್ರುಗಳ ಕಣ್ಣಿಗೆ ಬೀಳದಂತೆ ನೋಡಿಕೊಳ್ಳಲಾಯಿತು. ಇಂದಿನ ಭದ್ರತೆಯ ವಿಷಯಕ್ಕೆ ಬಂದ್ರೆ CISF ಯೋಧರು ತಾಜ್ ಮಹಲ್ನ ಭದ್ರತೆಗೆ ಹಗಲು ರಾತ್ರಿ ಕಾವಲು ನಿಂತಿರ್ತಾರೆ. ಜೊತೆಗೆ ಸ್ಥಳೀಯ ಪೊಲೀಸ್ ಪಡೆ ಕೂಡ ಸೇರಿಕೊಳ್ಳುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದಂತಹ ಪ್ರಮುಖ ದಿನಗಳಲ್ಲಿ ತಾಜ್ ಮಹಲ್ನ ಭದ್ರತೆಯನ್ನ ಇನ್ನಷ್ಟು ಕಠಿಣಗೊಳಿಸಲಾಗುತ್ತೆ. ನೀವು ತಾಜ್ ಮಹಲ್ಗೆ ಭೇಟಿ ನೀಡೋಕೆ ಹೋಗೋದಾದ್ರೆ ಯಾವುದಾದ್ರೂ ಸರ್ಕಾರಿ ಗುರುತಿನ ಚೀಟಿಯನ್ನ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗ್ಬೇಕು. ತಾಜ್ ಮಹಲ್ ನೋಡೋಕೆ ಹೋಗುವಾಗ ಕೆಲವು ವಸ್ತುಗಳನ್ನ ತೆಗೆದುಕೊಂಡು ಹೋಗೋಕೆ ಅನುಮತಿ ಇರೋದಿಲ್ಲ. ನಿಮ್ಮ ಮೊಬೈಲ್ ಅನ್ನ ಕೊಂಡೊಯ್ಯಬಹುದು, ಆದ್ರೆ ದೊಡ್ಡ ಬ್ಯಾಗ್ಗಳಿಗೆ ಪ್ರವೇಶ ಇರಲ್ಲ. ಹೆಚ್ಚುವರಿ ಸಾಮಾನಿದ್ರೆ ಪ್ರವೇಶ ದ್ವಾರದ ಬಳಿ ಲಾಕರ್ ಸೌಲಭ್ಯ ಲಭ್ಯವಿದ್ದು ಅದರಲ್ಲಿ ನಿಮ್ಮ ವಸ್ತುಗಳನ್ನ ಸುರಕ್ಷಿತವಾಗಿ ಇಡಬಹುದು. ತಾಜ್ ಮಹಲ್ ವೀಕ್ಷಿಸುವಾಗ ಅದರ ಗೋಡೆಗಳು ಮತ್ತು ಶಿಲ್ಪಗಳಿಗೆ ಯಾವುದೇ ರೀತಿಯ ಹಾನಿಯಾಗದಂತೆ ವಿಶೇಷ ಕಾಳಜಿ ವಹಿಸಬೇಕು. ಯಾರಾದರೂ ಗೋಡೆಗಳ ಮೇಲೆ ಗೀಚೋದು, ಅಮೂಲ್ಯವಾದ ಮಾರ್ಬಲ್ ಕಲ್ಲುಗಳನ್ನ ಕೀಳೋದು ಅಥವಾ ಹಾನಿ ಮಾಡೋಕೆ ಪ್ರಯತ್ನಿಸಿರೋದು ಕಂಡುಬಂದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಅನೇಕ ಪ್ರವಾಸಿಗರ ಅಭಿಪ್ರಾಯದಂತೆ ತಾಜ್ ಮಹಲ್ಗೆ ಭೇಟಿ ನೀಡುವಾಗ ಅಧಿಕೃತ ಟೂರ್ ಗೈಡ್ನ ಸಹಾಯ ಪಡೆಯುವುದು ಉತ್ತಮ. ಅವರು ಈ ಸ್ಮಾರಕದ ಇತಿಹಾಸ, ವಾಸ್ತುಶಿಲ್ಪ ಮತ್ತು ಅದರ ಹಿಂದಿನ ಕಥೆಗಳನ್ನ ವಿವರವಾಗಿ ತಿಳಿಸೋದ್ರ ಜೊತೆಗೆ ಯಾವ ಸಮಯದಲ್ಲಿ ಯಾವ ಸ್ಥಳವನ್ನ ನೋಡಬೇಕು ಅನ್ನೋದನ್ನು ತಿಳಿಸಿ ನಿಮ್ಮ ಪ್ರವಾಸವನ್ನ ಇನ್ನಷ್ಟು ಅರ್ಥಪೂರ್ಣವಾಗಿಸ್ತಾರೆ. ಇನ್ನೊಂದು ಮುಖ್ಯ ವಿಷಯವನ್ನ ನಾವು ಎಂದಿಗೂ ಮರಿಬಾರದು. ತಾಜ್ ಮಹಲ್ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದೊಂದು ಸಮಾಧಿ ಮತ್ತು ಧಾರ್ಮಿಕವಾಗಿ ಅತ್ಯಂತ ಪವಿತ್ರವಾದ ಸ್ಥಳ. ಆದ್ರಿಂದ ಇಲ್ಲಿ ಭೇಟಿ ನೀಡುವಾಗ ನಿಮ್ಮ ಉಡುಗೆ ಮತ್ತು ನಡವಳಿಕೆ ಈ ಐತಿಹಾಸಿಕ ಸ್ಮಾರಕದ ಗೌರವಕ್ಕೆ ತಕ್ಕಂತಿರಬೇಕು. ವಿಶ್ವದ ಅತ್ಯಮೂಲ್ಯ ಪರಂಪರೆಯ ಸ್ಮಾರಕಗಳಲ್ಲಿ ಒಂದಾಗಿರುವ ತಾಜ್ ಮಹಲ್ನಲ್ಲಿ ಇಂದಿಗೂ ಸಂರಕ್ಷಣೆ ಮತ್ತು ದುರಸ್ತಿ ಕಾರ್ಯಗಳು ನಿರಂತರವಾಗಿ ನಡೀತಾ ಇರ್ತವೆ. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರ ಭೇಟಿ ಮತ್ತು ಹವಾಮಾನದ ಪರಿಣಾಮದಿಂದಾಗಿ ಸ್ಮಾರಕದ ಕೆಲ ಭಾಗಗಳು ಹಾನಿಗೊಳಗಾಗ್ತವೆ. ಗೋಡೆಗಳ ಮೇಲಿನ ಸೂಕ್ಷ್ಮ ಕೆತ್ತನೆಗಳು, ಅಮೂಲ್ಯ ಮಾರ್ಬಲ್ ಕಲ್ಲುಗಳು, ಹೂವಿನ ವಿನ್ಯಾಸಗಳು ಅಥವಾ ಅಲಂಕಾರಿಕ ಭಾಗಗಳಲ್ಲಿ ಯಾವುದೇ ಹಾನಿಯಾದ್ರೆ ಸ್ಥಳೀಯ ನಿಪುಣ ಕಲಾವಿದರು ತಲೆಮಾರುಗಳಿಂದ ಬಂದಿರುವ ಸಾಂಪ್ರದಾಯಿಕ ವಿಧಾನಗಳನ್ನ ಬಳಸಿಕೊಂಡು ಅವುಗಳನ್ನ ಅತ್ಯಂತ ಜಾಗರೂಕತೆಯಿಂದ ಪುನಃ ನಿರ್ಮಿಸ್ತಾರೆ. ದುರಾದೃಷ್ಟಕ್ಕೆ ಇಂದಿಗೂ ಕೆಲವರು ಬೈಕ್ ಅಥವಾ ಕಾರಿನ ಕೀಗಳನ್ನ ಬಳಸಿ ಮಾರ್ಬಲ್ ಕಲ್ಲಿನ ಸಣ್ಣ ತುಂಡುಗಳನ್ನ ಕಿತ್ತು ನೆನಪಿನ ವಸ್ತುವಾಗಿ ತಗೊಂಡು ಹೋಗ್ತಾರೆ. ಹೀಗಂತ ದುರಸ್ತಿ ಕಾರ್ಯದಲ್ಲಿ ತೊಡಗಿರುವ ಕಲಾವಿದ್ರೆ ಹೇಳ್ತಾರೆ. ಭಾರತದ ಈ ಅಮೂಲ್ಯ ಪರಂಪರೆಯನ್ನ ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಆದ್ರಿಂದ ಇಂತಹ ಕೃತ್ಯಗಳನ್ನ ನಾವೆಂದಿಗೂ ಮಾಡಬಾರದು. ಪ್ರಿಯ ವೀಕ್ಷಕರೇ, ತಾಜ್ ಮಹಲ್ ಕುರಿತ ನಮ್ಮ ಈ ವಿಶೇಷ ಸಂಚಿಕೆ ನಿಮ್ಗೆ ಇಷ್ಟವಾಗಿರುತ್ತೆ ಅಂದ್ಕೊಳ್ತೀನಿ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರ ತಾಣದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.